127 ವರ್ಷದಿಂದ ಲಕ್ಷಾಂತರ ಜನರಿಗೆ ಬೆಳಕಾದ ಮಿಂಟೋ ಆಸ್ಪತ್ರೆ. ಕೋಟ್ಯಾಂತರ ಜನರಿಗೆ ಬೆಳಕು ನೀಡಿದ ಮಿಂಟೋ ಆಸ್ಪತ್ರೆ. ಮಿಂಟೋ ಕಣ್ಣಿನ ಆಸ್ಪತ್ರೆ. ರಾಜ್ಯದಲ್ಲಿ ಇದರ ಹೆಸರು ಕೇಳದೆ ಇರುವವರು ಬಹಳ ಅಪರೂಪ. ಅಷ್ಟರ ಮಟ್ಟಿಗೆ ಇದು ನಾಡಿನ ಜನಮಾನಸದಲ್ಲಿ ಹೆಸರುವಾಸಿಯಾಗಿದೆ. ಮೈಸೂರು ಸಂಸ್ಥಾನದ ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ದೂರದೃಷ್ಟಿಯಿಂದ ಈ ಆಸ್ಪತ್ರೆ 1896ರಲ್ಲಿ ಆರಂಭವಾಯಿತು. ಇಂದಿಗೆ 127 ವರ್ಷಗಳು ಕಳೆದಿದ್ದು ಆಸ್ಪತ್ರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಳೆದಿದೆ. ತಾಯಿಯ ಹೊಟ್ಟೆಯಿಂದ ಹಿಡಿದು ಕೊನೆಗಾಲದಲ್ಲಿ ಮಣ್ಣಿನ ಗುಂಡಿಗೆ ಹೋಗುವ ಕೊನೆ ಕ್ಷಣದವರೆಗೆ ಉಂಟಾಗುವ ಬೇರೆ ಬೇರೆ ಕಣ್ಣಿನ ಸಮಸ್ಯೆಗಳು ಮತ್ತು ಅವುಗಳಿಗೆ ಪರಿಹಾರ ಮತ್ತು ಚಿಕಿತ್ಸೆ ಒದಗಿಸುವ ದೇಶದ ಪ್ರತಿಷ್ಠಿತ ಕಣ್ಣಿನ ಆಸ್ಪತ್ರೆಯಾಗಿ ರೂಪುಗೊಂಡಿದೆ ಎಂದು ಆಸ್ಪತ್ರೆಯ ನಿರ್ದೇಶಕಿ ಡಾಕ್ಟರ್ ಸುಜಾತಾ ರಾಥೋಡ್ ಬೆಂಗಳೂರು ಮೆಟ್ರೋ ನ್ಯೂಸ್ಗೆ ನೀಡಿದ ವಿಶೇಷ ಸಂದರ್ಶನದಲ್ಲಿ ಹೇಳಿದ್ದಾರೆ. ಕಣ್ಣಿನ ಪೊರೆ ಇರಬಹುದು, ಗ್ಲುಕೋಮಾ ಅಥವಾ ಬೇರೆ ಬೇರೆ ಸಮಸ್ಯೆಗಳನ್ನು ಇಲ್ಲಿ ಪರಿಹಾರ ಮಾಡಲಾಗುತ್ತಿದೆ. ಇಲ್ಲಿಗೆ ಬರಲು ಸಾಧ್ಯವಾಗದಂತಹ ಗ್ರಾಮೀಣ ಭಾಗದ ರೋಗಿಗಳ ಉಪಚಾರಕ್ಕಾಗಿ ಸುಸಜ್ಜಿತ ಮೊಬೈಲ್ ಯೂನಿಟ್ ಹಳ್ಳಿಗಾಡಿಗೆ ತೆರಳಿ ತೊಂದರೆ ಇರುವ ಜನರನ್ನು ಕರೆದುಕೊಂಡು ಬಂದು ಚಿಕಿತ್ಸೆ ಮತ್ತು ಉಪಚಾರ ಮಾಡುವ ವ್ಯವಸ್ಥೆ ಇದೆ. ಇದಲ್ಲದೆ ಪದವೀಧರ ಮತ್ತು ಸ್ನಾತಕೋತ್ತರ ಪದವಿ ಸೇರಿದಂತೆ ಕಣ್ಣಿನ ಬಗ್ಗೆ ಅಧ್ಯಯನ ಮಾಡುವಂತಹ ವಿಶೇಷ 12 ಕೋರ್ಸ್ಗಳು ಈ ಆಸ್ಪತ್ರೆಯಲ್ಲಿ ಇರುವುದು ವಿಶೇಷವಾಗಿದೆ. ಒಟ್ಟು 127 ವರ್ಷಗಳ ಕಾಲ ಕಣ್ಣಿನ ಸಮಸ್ಯೆಗಳನ್ನು, ತೊಂದರೆಗಳನ್ನು ನಿವಾರಿಸಿ ಕೋಟ್ಯಾಂತರ ಜನರಿಗೆ ಬೆಳಕು ಕೊಡುವಲ್ಲಿ ಆಸ್ಪತ್ರೆ ವಹಿಸಿರುವ ಪಾತ್ರವನ್ನು ಮರೆಯಲಾಗದು. ನಮಸ್ಕಾರ, ನಾನು ಡಾಕ್ಟರ್ BL ಸುಜಾತಾ ರಾಥೋಡ್, ನಿರ್ದೇಶಕಿ, ಮಿಂಟೋ ಕಣ್ಣಾಸ್ಪತ್ರೆ, ಪ್ರಾದೇಶಿಕ ನೇತ್ರ ಚಿಕಿತ್ಸಾ ಸಂಸ್ಥೆ, ಬೆಂಗಳೂರು ಮೆಡಿಕಲ್ ಕಾಲೇಜ್ ಆ್ಯಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್. ಮಿಂಟೋ ಕಣ್ಣಾಸ್ಪತ್ರೆ ತಾವೆಲ್ಲರೂ ಕೇಳಿರ್ಬೋದು. ಪ್ರಮುಖವಾಗಿ ಕಣ್ಣಿನ ಆಸ್ಪತ್ರೆ. ಇದು ಗೌರ್ಮೆಂಟಲ್ಲಿ 127ನೇ ವರ್ಷ ಸಾಧಿಸಿರೋ ಕಣ್ಣಿನ ಆಸ್ಪತ್ರೆ. ಮಿಂಟೋ ಆಸ್ಪತ್ರೆ ಶುರುವಾಗಿದ್ದು ನಮ್ಮ ಶ್ರೀ ಒಡೆಯರ್ ಅವರ ದೂರದೃಷ್ಟಿಯಿಂದ ಈ ಆಸ್ಪತ್ರೆ 1896ಅಲ್ಲಿ ಶುರುವಾಗಿ 1903ನಲ್ಲಿ ಇಲ್ಲಿ ಈಗ ಇರೋ ಜಾಗದಲ್ಲಿ ಇದನ್ನು ಸ್ಟೋನ್ ಲೇ ಮಾಡಿ ಮುಂದೆ ಇದನ್ನು ಬ್ರಿಟಿಷ್ ಟೈಮಲ್ಲಿ ಇದ್ದಕ್ಕೆ ಅರ್ಲ್ ಆಫ್ ಮಿಂಟೋ ಹೆಸರಲ್ಲಿ ಇದನ್ನು ಪ್ರಾರಂಭ ಮಾಡಿದ್ದು. ಶುರು ಆದಾಗ ಇಟ್ ವಾಸ್ ನೋನ್ ಆ್ಯಸ್ ಅ ಲಾಲ್ಬಾಗ್ ಹೌಸ್. ಲಾಲ್ಬಾಗಲ್ಲಿ ಒಂದು ಚಿಕ್ಕ ಡಿಸ್ಪೆನ್ಸರಿ ಥರ ಶುರುವಾಗಿ ಇಟ್ ಹ್ಯಾಸ್ ಮೂವ್ಡ್ ಆನ್. ಆವಾಗ ಬರೀ 8 ಪೇಷಂಟ್ ಇದ್ದು ಒಬ್ಬರು ಸೂಪರ್ಡೆಂಟು, 2 ನರ್ಸ್ಗಳಿದ್ದಾಗ ಶುರುವಾಗಿದ್ದ ಆಸ್ಪತ್ರೆ ಈಗ 300 ಬೆಡ್ ಆಸ್ಪತ್ರೆ. 127 ವರ್ಷದಲ್ಲಿ 300 ಬೆಡ್ಡೆಡ್ ಆಸ್ಪತ್ರೆ ಆಗಿ ನಿರ್ದೇಶಕರು ಮತ್ತು ಮೆಡಿಕಲ್ ಸೂಪರ್ಡೆಂಟ್, RMO ಮತ್ತು 33 ಜನ ವೈದ್ಯರು, ಸಬ್ಜೆಕ್ಟಲ್ಲಿ ಪರಿಣಿತರಾಗಿರುವ ಎಲ್ಲ ಸಬ್ ಸ್ಪೆಷಾಲಿಟಿ ಡಾಕ್ಟರ್ಸ್ಗಳು ಇದ್ದು ಆವಾಗ ಬರೀ ಒಂದು ಕಣ್ಣಿನ ಕೆಂಪು ಮತ್ತು ನೋವಾಗೋದನ್ನು ನೋಡ್ತಾ ಇದ್ದಿದ್ದ ಡಾಕ್ಟರ್ಸು ಇವತ್ತು ಪ್ರತಿಯೊಂದು ಕಣ್ಣಿಗೆ ಆಗುವ ತೊಂದರೆಗಳು ಅಟ್ ಅ ಟರ್ಷರಿ ಲೆವೆಲ್, ಅಂದರೆ ಪ್ರೈಮರಿ ಹೆಲ್ತ್ ಸೆಂಟರಿಂದಾಗಲಿ, ಸೆಕೆಂಡ್ರಿ ಹೆಲ್ತ್ ಸೆಂಟರಿಂದಾಗಲಿ ಎಲ್ಲ ಕಡೆಯಿಂದ ರೆಫರಲ್ಲು ಬರುತ್ತೆ. ಮತ್ತು ಕಣ್ಣಿಗೆ ಎಕ್ಸ್ಕ್ಲೂಸಿವ್ ಆಗಿ ಪ್ರಖ್ಯಾತವಾಗಿ ಕಣ್ಣಿನ ತೊಂದರೆಗಳಿಗೆ ನೋಡುವಂಥ ಆಸ್ಪತ್ರೆಯಾಗಿ ಬೆಳೆದಿದೆ. ಕಣ್ಣಿನ ಯಾವ ತೊಂದರೆಗೆ ಸಿಗುತ್ತೆ ಚಿಕಿತ್ಸೆ? ಶುರು ಆದಾಗ ನಾನು ಹೇಳ್ದಂಗೆ ಬರೀ ಒಂದು ಕೆಂಪು ಒಂದು ಮಕ್ಕಳಲ್ಲಿ ನೋಡೋದಾಗಲಿ ಇಲ್ಲ 8ಇಂದ ಬಂದಿರೋ ಪೇಷಂಟ್ಗಳಿಗೆ ನೋಡಿದ್ದು ಈ ಆಸ್ಪತ್ರೆ ಇವತ್ತು ಪ್ರತಿಯೊಂದು ಸಬ್ ಸ್ಪೆಷಾಲಿಟಿ, ಅಂದರೆ ಕಾರ್ನಿಯಾ ಆ್ಯಂಡ್ ರಿಫ್ರ್ಯಾಕ್ಟಿವ್ ಸರ್ಜರಿ ಅಂತೀವಿ, ಅದರಲ್ಲೂ ಪರಿಣಿತರಾಗಿರೋ ಡಾಕ್ಟರ್ಸು ಇದ್ದಾರೆ. ಅದಕ್ಕೆ ನಾವು ಮಾಡಬೇಕಾಗಿರೋ ಸರ್ಜರೀಸ್ಗೆ ಎಕ್ವಿಪ್ಮೆಂಟೂ ಇಲ್ಲಿದೆ. ಸೊ ಬರೀ ಒಂದು ವಯಸ್ಸಾದಾಗ ಬರುವ ಪೊರೆಯಿಂದ ಮಾತ್ರ ಅಲ್ಲ, ಯಾವ ಕಾರಣದಿಂದ ಕಣ್ಣಿನ ತೊಂದರೆಗಳಿದ್ರೂ ಎಲ್ಲ ಸಬ್ ಸ್ಪೆಷಾಲಿಟೀಸು ನಮ್ಮಲ್ಲಿದೆ. ಇದೊಂದೇ ಅಲ್ಲ, ಅಂದರೆ ಕಣ್ಣಿನ ಒತ್ತಡದ ತೊಂದರೆ ಇರೋ ಅವ್ರುಗಳಿಗೂ ನೋಡೋಕ್ಕೆ ಗ್ಲಾಕೋಮಾ ಅಂತೀವಿ, ಗ್ಲಾಕೋಮಾ ಸಬ್ ಸ್ಪೆಷಾಲಿಟಿ ಇದೆ ನಮ್ಮಲ್ಲಿ. ಮತ್ತು ವಿಟ್ರೋರೆಟಿನಾ, ಅಂದರೆ ಹಿಂದ್ಗಡೆ ಅಕ್ಷಿಪಟಲ ಬಿಟ್ಟು ದೃಷ್ಟಿ ನರದಲ್ಲಿ ಏನೇನು ಸಕ್ಕರೆ ಕಾಯಿಲೆಯಿಂದ ಆಗೋ ತೊಂದರೆ ಆಗ್ಬೋದು. ಡಯಾಬಿಟಿಕ್ ರೆಟಿನೋಪತಿ ಅಂತ ನೀವು ಕೇಳಿರ್ತೀರ. ಯಾಕಂದರೆ ಡಯಾಬಿಟಿಕ್ ಕ್ಯಾಪಿಟಲ್ ಆಫ್ ದ ವರ್ಲ್ಡೇ ಇಂಡಿಯಾ ಆಗೋ ಸಂಭವ ಇದ್ದಲ್ಲಿ ಅದರಿಂದ ದೃಷ್ಟಿ ಹೋಗೋದು ಡಯಾಬಿಟಿಕ್ ರೆಟಿನೋಪತಿ ಅಂತೀವಿ. ಅದನ್ನು ನೋಡೋಕ್ಕೂ ನಮ್ಮದು ವಿಟ್ರೋರೆಟಿನಾ ಸ್ಪೆಷಾಲಿಟಿ ಕ್ಲಿನಿಕ್ಕು ಇದೆ. ಇದೇ ರೀತಿ ಮಕ್ಕಳಲ್ಲಿ ಆಗುವ ತೊಂದರೆಗಳು, ಸೊ ಪೀಡಿಯಾಟ್ರಿಕ್ ಆಪ್ಥಾಲ್ಮಾಲಜಿ ಸಬ್ ಸ್ಪೆಷಾಲಿಟಿನೂ ನಮ್ಮಲ್ಲಿದೆ. ಮತ್ತು
ಮಕ್ಕಳಲ್ಲಿ ಬೇರೆ ಥರ ಬರೋ ಕಾಯಿಲೆಗಳು ಸ್ಕ್ವಿಂಟ್ ಆಗ್ಬೋದು, ಅಂದರೆ ಮಾಲ್ಗಣ್ಣು ಇರ್ಬೋದು, ಮತ್ತು ಅವ್ರು ಬೆಳೆಯುತ್ತಾ ಇದ್ದಾಗ ಬೇರೆ ಬೇರೆ ತೊಂದರೆಗಳನ್ನು ಪರಿಣಿಸಲು ನೋಡೋಕ್ಕೂ ನಮ್ಮಲ್ಲಿ ಪೂರ್ಣ ಮಟ್ಟದಲ್ಲಿ ಸಬ್ ಸ್ಪೆಷಾಲಿಟಿ ಯೂನಿಟ್ ಇದೆ. ಸೊ ಹೀಗಾಗಿ ಆಸ್ಪತ್ರೆಗೆ ಬರುವ ಎಲ್ಲ ಥರದ ತೊಂದರೆಗಳಿಗೂ ನಾವು ನೋಡಿ ಚಿಕಿತ್ಸೆ ಕೊಡೋಕ್ಕೆ ಪೂರ್ತಿ ಸುಸಜ್ಜಿತವಾದ ಆಸ್ಪತ್ರೆ ಇದು. ಇದರ ಜೊತೆಗೆ ನಮ್ಮಲ್ಲಿ ಬರೋ ಪೇಷಂಟ್ಸ್ಗಳಿಗೆ ಮಾತ್ರ ಅಲ್ಲ, ನಮಗೆ ಬರೋಕ್ಕಾಗದೇ ಇರೋರಿಗೆ ಅಂದರೆ ಕಮ್ಯುನಿಟಿ ಸರ್ವಿಸಸ್ಸಲ್ಲಿ ನಾವು ಕಮ್ಯುನಿಟಿ ಆಪ್ಥಾಲ್ಮಾಲಜಿ ಅಂತೀವಿ, ನಮ್ಮಲ್ಲೇ ಒಂದು ಮೊಬೈಲ್ ಐ ಯೂನಿಟ್ ಇದೆ ಅದು, ಮತ್ತು ನಮ್ಮ ಒಂದು ಎಕ್ಸ್ಕ್ಲೂಸಿವ್ ಡಿಪಾರ್ಟ್ಮೆಂಟೇ ಇದೆ. ಎಲ್ಲ ಥರದ ಕಣ್ಣಿನ ತೊಂದರೆಗಳು ನಮ್ಮ ಸೊಸೈಟಿಲಿ, ಅಂದರೆ ಹಳ್ಳಿ ಕಡೆ ಅವ್ರು ಬರೋಕ್ಕಾಗದೇ ಇರೋ ಜಾಗದಲ್ಲೂ ನಾವು ಹೋಗ್ಬಿಟ್ಟು ಅವರನ್ನು ಐಡೆಂಟಿಫೈ ಮಾಡಿ, ಬರೀ ಪೊರೆಗೊಂದೇ ಅಲ್ಲ, ಒತ್ತಡದ ಕಾಯಿಲೆ ಗ್ಲಾಕೋಮಾಗೂ ಅಷ್ಟೇ, ಮತ್ತು ಡಯಾಬಿಟಿಸ್ಗೆ, ಇದು ಮೂರಕ್ಕೂ ನಾವು ಅಲ್ಲಿ ಚೆಕ್ ಮಾಡಿ ಅವ್ರಿಗೆ ನಮ್ಮಲ್ಲಿ ಕರ್ಕೊಂಡು ಬಂದು ಟ್ರೀಟ್ಮೆಂಟ್ ಮಾಡಿ ಕಳಿಸೋ ಸಂಭವನೂ ಇದೆ. ಆ್ಯಂಡ್ ದಿಸ್ ಇಸ್ ಪಾರ್ಟ್ ಆಫ್ ವಾಟ್ ಇಸ್ ಕಾಲ್ಡ್ ದ ನ್ಯಾಷನಲ್ ಪ್ರೋಗ್ರಾಮ್ ಆಫ್ ಕಂಟ್ರೋಲ್ ಆಫ್ ಬ್ಲೈಂಡ್ನೆಸ್, ಇದನ್ನು ಮಾಡ್ತೀವಿ. ಇದು ಒಂದು ಸರ್ವಿಸ್ ಕಾಂಪೊನೆಂಟ್. ಆದರೆ ಬೀಯಿಂಗ್ ಅ ಪ್ರಿಸ್ಟೀಜಿಯಸ್ ಟೀಚಿಂಗ್ ಇನ್ಸ್ಟಿಟ್ಯೂಟ್, ಅಂದರೆ ಟರ್ಷರಿ ಇನ್ಸ್ಟಿಟ್ಯೂಟ್ ಅಂತ ಅಪೆಕ್ಸ್ ಬಾಡಿ ಆಫ್ ದ ಎಂಟೈರ್ ಸ್ಟೇಟ್ ಇದ್ದು, ನಮ್ಮಲ್ಲಿ ಪ್ರತಿ ವರ್ಷ ನಾವು 250 ಅಂಡರ್ ಗ್ರ್ಯಾಜುಯೇಟ್ ಸ್ಟೂಡೆಂಟ್ಸನ್ನು ಮತ್ತು 26 ಪೋಸ್ಟ್ ಗ್ರ್ಯಾಜುಯೇಟ್ ಸ್ಟೂಡೆಂಟ್ಸು ಮತ್ತು ಫೆಲೋಶಿಪ್ಸು, ಅಂದರೆ ಪೋಸ್ಟ್ ಗ್ರ್ಯಾಜುಯೇಟ್ ಆದಮೇಲೆ ಇನ್ನೂ ಮಾಡ್ತಾರೆ ಫೆಲೋಸು ಸಬ್ ಸ್ಪೆಷಾಲಿಟಿಲಿ, ಇಂಥದ್ದು 12 ಕೋರ್ಸ್ಗಳಿದೆ ನಮ್ಮಲ್ಲಿ. ಇದು ಬಿಟ್ಟು ಸಮಾಜದಲ್ಲಿ ಕಣ್ಣಿಗೆ ತೊಂದರೆ ಆದಾಗ ಬರೀ ಒಂದು ಕನ್ನಡಕದೊಂದೇ ಎಷ್ಟೋ ಜನ ಚೆಕಪ್ ಮಾಡಿಸ್ಕೋತಾರೆ, ಅವ್ರಿಗೂ ನಾವು ಟ್ರೈನ್ ಮಾಡ್ತೀವಿ. ಅಂದರೆ BSc ಆಪ್ಟೋಮೆಟ್ರಿಕ್ ಕೋರ್ಸಸ್ ಇದೆ, ಡಿಪ್ಲೊಮಾ ಇನ್ ಆಪ್ಟೋಮೆಟ್ರಿಕ್ ಟ್ರೈನಿಂಗ್ ಇದೆ. ಇದೂ ನಮ್ಮ ಟ್ರೈನಿಂಗ್ ಕಾಂಪೊನೆಂಟ್. ಅಂದರೆ ನಾವು ಸೊಸೈಟಿಗೆ ಕೊಡೋ ಅಂಥ ಕಂಪ್ಲೀಟ್ಲಿ ಟ್ರೈನ್ಡ್ ಆಪ್ಥಾಲ್ಮಾಲಜಿಸ್ಟು ಮತ್ತು ಆಪ್ಟೋಮೆಟ್ರಿಸ್ಟು ಈ ಇನ್ಸ್ಟಿಟ್ಯೂಟಿಂದ ಹೊರಬರ್ತಾರೆ. ಇದ್ರ ಜೊತೆಗೆ ನಾವು ಇನ್ನೂ ಟ್ರೈನಿಂಗ್ ಮಾಡೋ ಭಾಗದಲ್ಲಿ ಥ್ರೂ ಔಟ್ ಕರ್ನಾಟಕ ಎನಿ ಆಪ್ಥಾಲ್ಮಿಕ್ ಆಫೀಸರ್ಸ್ ಆರ್ ಆಪ್ಥಾಲ್ಮಿಕ್ ಸರ್ಜನ್ಸ್, ಆಪ್ಥಾಲ್ಮಾಲಜಿಸ್ಟ್ ಥ್ರೂ ಔಟ್ ದ ಸ್ಟೇಟ್ ಇರ್ತಾರಲ್ಲ, ಅಟ್ ದ ಪೆರಿಫರಲ್ ಹೆಲ್ತ್ ಸೆಂಟರು, PHCಲಿ ಇರ್ಬೋದು, ಇಂಥವ್ರಿಗೂ ಅಲ್ಲಿ ಅವ್ರಿಗೆ ಪಾರಿಣ್ಯತೆ ಪಡ್ಕೊಳ್ಳೋಕ್ಕೆ ಅನುಕೂಲ ಇಲ್ಲದೇ ಇರೋರು ನಮ್ಮಲ್ಲಿ ಬಂದು ಇದೆಲ್ಲ ಸಬ್ ಸ್ಪೆಷಾಲಿಟೀಸಲ್ಲೂ ದೇ ಟೇಕ್ ಟ್ರೈನಿಂಗ್ ಹಿಯರ್. ಅಗೇನ್ ದಟ್ ಈಸ್ ಆಲ್ಸೋ ಪಾರ್ಟ್ ಆಫ್ ದ ನ್ಯಾಷನಲ್ ಪ್ರೋಗ್ರಾಮ್. ಸೊ ಹೀಗಾಗಿ ವಿ ಆ್ಯಸ್ ಅ tertiary institute in this 127 years have been giving light to millions of people. ನೂತನ ತಂತ್ರಜ್ಞಾನ ಬಳಸಿ ಅಂಧರಿಗೂ ಸಿಗುತ್ತೆ ಸ್ಪೆಕ್ಸ್. ಕಣ್ಣಿನ ದೃಷ್ಟಿಗೆ ನಾವು ಎಲ್ಲ ರೀತಿಲಿ ಪ್ರಯತ್ನಪಟ್ಟು ಎಲ್ಲ ಸಬ್ ಸ್ಪೆಷಾಲಿಟೀಸಲ್ಲೂ ಮಾಡ್ತೀವಿ. ಇನ್ನೊಂದು ತಮಗೆಲ್ಲ ಗೊತ್ತಿರಂಗೆ ಎಷ್ಟು ಟ್ರೀಟ್ಮೆಂಟ್ಗಳಾದರೂ ವಿ ಹ್ಯಾವ್ ಫ್ಯೂ ಅನ್ಫಾರ್ಚುನೇಟ್, ಯಾರು ಅದನ್ನು ವಿಷನ್ ರಿಕವರಿನೇ ಆಗಲ್ಲ ಅಂಥವರು ಇರ್ತಾರೆ. ಅವ್ರಿಗೂ ನಾವು ಇತ್ತೀಚಿನ ದಿನಗಳಲ್ಲಿ ದೇರ್ ಇಸ್ ಅ ಕ್ಲಿನಿಕ್ ಕಾಲ್ಡ್ ಲೋ ವಿಷನ್ ಕ್ಲಿನಿಕ್ ಆ್ಯಂಡ್ ರಿಹ್ಯಾಬಿಲಿಟೇಷನ್, ಇದನ್ನು ನಮ್ಮ ಆಸ್ಪತ್ರೆಯಲ್ಲಿ ಈಗ ಅಳವಡಿಸ್ಕೊಟ್ಟಿದ್ದೀವಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿ ದೇರ್ ಇಸ್ ಅ ನ್ಯೂ ಡಿವೈಸ್ ಕಾಲ್ಡ್ ಅ ಸ್ಮಾರ್ಟ್ ವಿಷನ್ ಗ್ಲಾಸ್. ಅದೇನು ಮಾಡುತ್ತೆ ಅಂದರೆ ಅದನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ ಅದರ ಪರಿಸರ, ಈಗ ಅವರು ಆ ಕನ್ನಡಕ ಹಾಕ್ಕೊಂಡ್ರೆ ದೃಷ್ಟಿ ಇಲ್ಲದೇ ಇರೋರ್ಗು ಆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ ಆ ಪರಿಸರದಲ್ಲಿ ಏನಿದೆ, ಇಷ್ಟು ಡಿಸ್ಟೆನ್ಸಲ್ಲಿ ಯಾರಿದ್ದಾರೆ, ಇದ್ರ ಬಗ್ಗೆನೂ ತಿಳಿಸೋ ಅಂಥ ಒಂದು ಪ್ರಯತ್ನ ಮಾಡ್ತಿದ್ದೀವಿ. ದಟ್ ಕ್ಲಿನಿಕ್ ಈಸ್ ಆಲ್ಸೋ ಬೀಯಿಂಗ್ ಸೆಟಪ್ ಇನ್ ಮಿಂಟೋ. ಸೊ ಬಿ ಇಟ್ ದ ಸಿಂಪ್ಲೆಸ್ಟ್ ಆಫ್ ದ ಸಿಂಪ್ಲೆಸ್ಟ್, ಅಂದರೆ ಒಂದು ಬರೀ ಕೆಂಪಿಂದ ಬರೋರ್ಗೆ ಇಂದ ಹಿಡಿದು ಅತಿ ಸ್ಪೆಷಲೈಸ್ಡ್ ಪ್ರೊಸೀಜರ್ಸ್, ದ ರಿಫ್ರ್ಯಾಕ್ಟಿವ್ ಪ್ರೊಸೀಜರ್ಸ್, ಅಂದರೆ ಕನ್ನಡಕ ಇಲ್ಲದೆ ಲ್ಯಾಸಿಕಲ್ ಆಗಿ ಎಪಿಲ್ಯಾಸಿಕ್ ಮತ್ತು ರಿಲ್ಯಾಕ್ಸ್ ಸ್ಮೈಲ್ ಅಂತ, ದಟ್ಸ್ ಹೈಯರ್ ಎಂಡ್ ಟೈಪ್ ಆಫ್ ರಿಫ್ರ್ಯಾಕ್ಟಿವ್ ಸರ್ಜರಿ, ಇದೆಲ್ಲನೂ ನಮ್ಮಲ್ಲಿದೆ. ಅದ್ರ ಜೊತೆಗೆ ದೃಷ್ಟಿ ಇಂಪ್ರೂವ್ ಆಗದೇ ಇರೋರ್ಗು ನಾವು ಯಾವ ರೀತಿ ಅವ್ರಿಗೆ ಪರಿಸರದಲ್ಲಿ ಇರೋಕ್ಕೆ ಅನುಕೂಲ ಮಾಡಿಕೊಡ್ತೀವಿ, ದಟ್ ಈಸ್ ಇನ್ ದ ಲೋ ವಿಷನ್ ಆ್ಯಂಡ್ ರಿಹ್ಯಾಬಿಲಿಟೇಟಿವ್ ಕ್ಲಿನಿಕ್. ಸೊ ಫ್ರಮ್ ವೂಮ್ ಟು ಟೋಂಬ್ ಅಂತೀವಿ, ಅಂದರೆ ತಾಯಿ ಹೊಟ್ಟೆಯಿಂದ ಬರುವ ಕಣ್ಣಿನ ತೊಂದರೆಗಳಿಂದ ಟೂಂಬ್ಗೆ, ಅಂದರೆ ನಾವು ನಮ್ಮ ಜೀವ ಬಿಟ್ಟು ನಾವು ಇದಕ್ಕೆ ಹೋದಾಗ್ಲೂ ಯಾವ ರೀತಿ ಕಾಯಿಲೆಗಳು ಕಣ್ಣಿಂದ ಇರುತ್ತೋ ಎಲ್ಲ ಕಣ್ಣಿನ ಕಾಯಿಲೆಗಳಿಗೂ ನಾವು ನೋಡಿ ಟ್ರೀಟ್ಮೆಂಟ್ ಕೊಡೋ ಸಂಭವ ಮಿಂಟೋ ಆಸ್ಪತ್ರೆಯಲ್ಲಿ ಪೂರ್ಣ ಪ್ರಮಾಣದಲ್ಲಿ ಮಾಡ್ತೀವಿ. ಮತ್ತು ಇನ್ನೊಂದು ಚಿಕ್ಕ ವಿಷಯ ಹೇಳಬೇಕಾಗಿತ್ತು, ಮಿಂಟೋ ಆಸ್ಪತ್ರೆ ಬರೀ ಕಣ್ಣಿಗಂತಲೇ ಶುರು ಆಗಿದ್ರೂ ಎಪಿಡೆಮಿಕ್, ಇದು ಪ್ಲೇಗ್ ಎಪಿಡೆಮಿಕ್ ಆದಾಗ ಮಿಂಟೋ ಆಸ್ಪತ್ರೆ ಐಸೋಲೇಷನ್ ಸೆಂಟರ್ ಅಂತ 1896 ಶುರು ಆಗಿದ್ದ ಆಸ್ಪತ್ರೆ, ಅದಕ್ಕೂ ಉಪಯೋಗ ಮಾಡಲಾಗಿತ್ತು. ಅದೇ ರೀತಿ ಈಗ ಲಾಸ್ಟ್ 2 ಇಯರ್ಸ್ ನಾವೆಲ್ಲರೂ ಸಂಕಟಪಟ್ಟಿದ್ದೀವಿ ಕೋವಿಡ್ ಎಪಿಡೆಮಿಕ್ಕಿಂದ, ಆವಾಗಲೂ ಪ್ಯಾಂಡಮಿಕ್ಕಿಂದ. ಆವಾಗಲೂ ಮಿಂಟೋ ಕಣ್ಣಾಸ್ಪತ್ರೆ ಸುಸಜ್ಜಿತವಾಗಿ ಕೋವಿಡ್ ಪೇಷಂಟ್ಸ್ಗಳಿಗೂ ಟ್ರೀಟ್ ಮಾಡ್ತು, ಮತ್ತು
ಮ್ಯೂಕೋರ್ಮೈಕೋಸಿಸ್, ಬ್ಲ್ಯಾಕ್ ಫಂಗಸ್ ಅಂತ ತಾವೆಲ್ಲ ಕೇಳಿದರೆ, ಅದು ಕಣ್ಣಿಗೂ ತೊಂದರೆ ಆಗ್ತಿತ್ತು, ಮೂಗಿಗೆ ತೊಂದರೆ ಆಗ್ತಿತ್ತು, ಮಿದ್ಲಿನ ತನಕ ಹೋಗ್ತಿತ್ತು. ಅದಕ್ಕೂ ನಾವೆಲ್ಲರೂ ವಿ ಆರ್ ಆಲ್ ಪಾರ್ಟ್ ಆಫ್ ದ ಟಾಸ್ಕ್ ಫೋರ್ಸ್ ಆ್ಯಂಡ್ ಅದಕ್ಕೆ ನಾವು ಪೂರ್ಣ ಪ್ರಮಾಣದಲ್ಲಿ ಕೆಲಸ ಮಾಡಿದ್ದೀವಿ. ಮತ್ತು ಇನ್ನೊಂದು ಮುಖ್ಯವಾದ ಏನಂದರೆ, ನಾವೆಲ್ಲ ಇದ್ದಾಗ ಮಾಡೋದು ಒಂದು ಕಡೆ ಆದರೆ, ನಾವು ಹೋಗುವಾಗಲೂ ಏನಾದರೂ ಒಳ್ಳೆ ಕಾರ್ಯ ಮಾಡಿ ಹೋಗಬೇಕು ಅಂತ ಪ್ರತಿಯೊಬ್ಬರು ಅನ್ಕೋತೀವಿ. ಅದೇ ರೀತಿಲಿ ಕಣ್ಣಿಗೆ ಕಣ್ಣು ದಾನ ಮಾಡಿದ್ರೆ ಅದೊಂದು ಒಂದು ಒಳ್ಳೆ ಕೆಲಸ ಆಗುತ್ತೆ. ನಾವು ನಮ್ಮ ಜೀವ ಹೋದಾಗ ಮಾತ್ರ ಈ ಕಣ್ಣಿನ ಡೊನೇಷನ್ ನಾವು ಮಾಡ್ಬೋದು. ಸೊ ಅದಕ್ಕಾಗಿ ನಾವೆಲ್ಲ ಪ್ಲೆಡ್ಜ್ ಮಾಡಿದರೆ ನಮ್ಮ 2 ಕಣ್ಣುಗಳು ಇನ್ನೂ ಇಬ್ಬರಿಗೆ ದೃಷ್ಟಿ ಕೊಡೋಕ್ಕೆ ಅನುಕೂಲ ಆಗುತ್ತೆ. ಇದ್ರ ಬಗ್ಗೆನೂ ನಾವು ಪ್ರತಿ ಸತಿನೂ ಅಂದರೆ ನ್ಯಾಷನಲ್ ಪ್ರೋಗ್ರಾಮು ಇರುತ್ತೆ. ಬಟ್ ಇದನ್ನು ಅರಿವು ಮೂಡಿಸಲು ನಾವು ಪೂರ್ಣ ಪ್ರಮಾಣದಲ್ಲಿ ಪ್ರಯತ್ನ ಮಾಡ್ತೀವಿ. ಆನ್ಲೈನ್ ರಿಜಿಸ್ಟ್ರೇಷನ್ ಫಾರ್ಮ್ಸೂ ಇದೆ. ಮಿಂಟೋ ನೀವು ಪೇಜಿಗೆ ಹೋದರೆ ನಿಮಗೆ ಇದನ್ನು ಸಿಗುತ್ತೆ. ಸೊ ಈ ರೀತಿ ಮಿಂಟೋ ಪ್ರತಿಯೊಂದಕ್ಕೂ ನೋಡ್ಕೊಂಡು ಬರ್ತಾನೆ ಇದೆ. ಆದರೆ ತಮ್ಗೆ ಗೊತ್ತಿದ್ದಂಗೆ ವಯಸ್ಸಿನ ಕಾಯಿಲೆ ಪೊರೆ ಅದು ಎನಿ ಟೈಮ್ ಇಟ್ ಕ್ಯಾನ್, ಅಂದರೆ 50 ವರ್ಷದಿಂದ ಮೇಲ್ಪಟ್ಟವರಲ್ಲಿ ಸ್ವಲ್ಪ ಮಟ್ಟಿಗೆ ಕಾಣ್ಕೋಬೋದು. ವಯಸ್ಸಿಗೆ ನಾವು ಹೇಗೆ ತಡೆಯೋಕ್ಕಾಗಲ್ವೋ ಹಾಗೆ ಪೊರೆನೂ ತಡೆಯೋಕ್ಕಾಗಲ್ಲ. ಇದು ಬಿಟ್ಟು ದಿಸ್ ಇಸ್ ನ್ಯಾಚುರಲ್ ಕೋರ್ಸ್, ಅಂದರೆ ಏಜ್ ಆದಾಗ ಪೊರೆ ಆಗೋದು ನ್ಯಾಚುರಲಾಗಿ ಆಗುತ್ತೆ. ಇದು ಬಿಟ್ಟು ಬೇರೆ ಥರ ಪೊರೆ ಆಗ್ಬೋದು. ಪೊರೆ ಅಂದರೆ ಏನಂದರೆ ನಮ್ಮ ಲೆನ್ಸ್ ಅಂತ ಒಂದು ಸ್ಟ್ರಕ್ಚರ್ ಇರುತ್ತೆ. ಈಗ ಒಂದು ಕ್ಯಾಮ್ರಲ್ಲಿ ಹೇಗೆ ಫ್ರಂಟ್ ಶಟರ್ ಇರುತ್ತೋ ಅದು ನಮಗೆ ಕಾರ್ನಿಯಾ ಅಂದರೆ ಪಾರದರ್ಶಕ ಪಟಲ. ಮುಂದೆ ಫೋಕಸ್ ಬಂದು ಲೆನ್ಸ್ ಒಂದು ಕಣ್ಣು ಒಳಗಡೆ ಇರುತ್ತೆ. ಈ ಲೆನ್ಸು ಮಂಜಾದಾಗ, ಯಾವುದಾದ್ರೂ ಕಾರಣಕ್ಕೆ ಮಂಜಾದಾಗ ಅದನ್ನು ಪೊರೆ ಅಂತ ಪರಿಗಣಿಸಿ ಅದನ್ನು ತೆಗೆದು ಅದೇ ಜಾಗಕ್ಕೆ ಬೇರೆ ಒಂದು ಆರ್ಟಿಫಿಷಿಯಲ್ ಲೆನ್ಸ್ ಅಳವಡಿಸ್ತೀವಿ. ಈ ಆರ್ಟಿಫಿಷಿಯಲ್ ಲೆನ್ಸು ದೂರದಕ್ಕೂ ನಾವು ಹಾಕ್ಕೋಬೋದು ಮತ್ತು ಓದೋದಕ್ಕೆ ಅಂದರೆ ಮಲ್ಟಿಫೋಕಲ್. ಈಗ ಬರೀ ದೂರದಕ್ಕೆ ನಾವು ಇಂಪ್ರೂವ್ ಮಾಡಿದಾಗ ಇಟ್ ಈಸ್ ಕಾಲ್ಡ್ ಮೋನೋ ಆಕ್ಯುಲರ್ ಲೆನ್ಸಸ್. ಇದು ಪೂರ್ಣ ಪ್ರಮಾಣದಲ್ಲಿ ನಮ್ಮ ಆಸ್ಪತ್ರೆಯಲ್ಲಿ ಎಲ್ಲ ವಿಧದ ಪೇಷಂಟ್ಗಳಿಗೂ ಸಿಗುತ್ತೆ. ಇದು ಬಿಟ್ಟು ಮಲ್ಟಿಫೋಕಲ್ ಲೆನ್ಸ್ ಅಂತೀವಿ, ಅಂದರೆ ದೂರದಕ್ಕೆ ಹತ್ತಿರದಕ್ಕೆ. ಈಗ ಕನ್ನಡಕದಲ್ಲಿ ನಾವು ಹೇಗೆ ಅಡ್ಜಸ್ಟ್ ಮಾಡ್ತೀವೋ ದೂರ ಮತ್ತು ಹತ್ತಿರ, ಅದೇ ರೀತಿ ನಾವು ಲೆನ್ಸ್ ಅಳವಡಿಸುವಾಗೇ ಅಂಥ ಲೆನ್ಸಸ್ಸು ಸಿಗುತ್ತೆ. ಇದು ನಮಗೆ ಯಾವಾಗಲೂ ಮಿಂಟೋಲ್ ಇರಲ್ಲ, ಬಟ್ ನಾವು ಅದನ್ನು ಇಂಡೆಂಟ್ ಮಾಡಿ ಪೇಷಂಟಿಗೆ ಬೇಕಾದಾಗ ತರಿಸ್ಕೋಬೋದು. ಇದು ಬಿಟ್ಟು ಇಂಟ್ರಾಕ್ಯುಲರ್ ಲೆನ್ಸಸ್ಸಲ್ಲಿ ಸಿಕ್ಕಾಪಟ್ಟೆ ಹೊಸ ಲೆನ್ಸಸ್ಗಳು ಬರುತ್ತೆ. ಅಂಥದ್ದನ್ನು ನಾವು ಪೇಷಂಟ್ಗಳ ಡಿಮಾಂಡ್ ಇದ್ದರೆ ನಾವು ಅದನ್ನು ತರಿಸಿ ಹಾಕೋಕ್ಕೂ ನಾವು ಪೂರ್ಣ ಪ್ರಮಾಣದಲ್ಲಿ ಪ್ರಯತ್ನ ಮಾಡ್ತೀವಿ. BPL ಕಾರ್ಡ್ ಇರುವವರಿಗೆ ಉಚಿತ ಚಿಕಿತ್ಸೆ. ಇಲ್ಲಿ ಬರೋವಂಥ BPL ಕಾರ್ಡ್ ಪೇಷಂಟ್ಸ್ಗೆ BPL ರೇಟು ಮತ್ತು ಸುವರ್ಣ ಆರೋಗ್ಯ ರಕ್ಷಾ ಸಮಿತಿಲಿ ಕಂಪ್ಲೀಟಾಗಿ ಫ್ರೀ ಆಗುತ್ತೆ. ಆಸ್ಪತ್ರೆಯಿಂದನೇ ನಿಮಗೆ ಇಂಟ್ರಾಕ್ಯುಲರ್ ಲೆನ್ಸಸ್ ಹಾಕ್ತೀವಿ. ಬಟ್ ಹೈಯರ್ ಎಂಡ್ ಲೆನ್ಸಸ್ ಬೇಕಾದಾಗ ನಿಮ್ಮ ಕೆಪಾಸಿಟಿ ನೋಡಿಕೊಂಡು ನಾವು ಅಂಥ ಲೆನ್ಸ್ ತರಿಸ್ಬಿಟ್ಟು ಹಾಕ್ತೀವಿ. ಆ್ಯಂಡ್ ಬೇರೆ ಕಡೆಯಿಂದ ಇಲ್ಲಿ ಯಾಕೆ ಕಡಿಮೆ ಆಗುತ್ತಂದರೆ ಇನ್ಸ್ಟಿಟ್ಯೂಷನ್ ರೇಟ್, ಅದಕ್ಕೆ ಇನ್ಸ್ಟಿಟ್ಯೂಟ್ಗೆ ಕೊಡೋ ಲೆನ್ಸಸ್ಸು ಬೇರೆ ರೇಟ್ಗಿಂತ ಕಡಿಮೆ ಇರುತ್ತೆ ಪ್ರೈವೇಟ್ಗಿಂತ. ಮತ್ತು ಇಲ್ಲಿ ನಾವು ಪ್ರತಿಯೊಂದಕ್ಕೂ ಪ್ರೈವೇಟ್ ಸೆಟಪ್ಪಲ್ಲಿ OT ಚಾರ್ಜ್ ಆಗಲಿ ವಾರ್ಡ್ ಚಾರ್ಜ್ ಆಗಲಿ ಅಂತ ನಮ್ಮದು ಇರಲ್ಲ. ಸೊ ಓನ್ಲಿ ದ ಲೆನ್ಸ್ ಚಾರ್ಜಸ್ ಬರುತ್ತೆ. ಸೊ ಹಾಗಾಗಿ ಇಟ್ ವಿಲ್ ಕಮ್ ಟು ಮಚ್ ಲೆಸ್ಸರ್. ಅಂದರೆ ಆಚೆಗಿಂತ ನಿಮಗೆ ಅಂತ ನೀವು ಹೈಯರ್ ಎಂಡ್ ಲೆನ್ಸಸ್ ಹಾಕ್ಸ್ಕೋಬೇಕಂದ್ರೂ ಮಿಂಟೋ ಕಣ್ಣಾಸ್ಪತ್ರೆಯಲ್ಲಿ ಅದು ನಿಮಗೆ ತುಂಬ ಕಡಿಮೆಗೇ ಆಗುತ್ತೆ. ಇದು ಒಂಥರದ್ದು ಲೆನ್ಸಸ್ ನಾವು ಅಳವಡಿಸೋದಂದರೆ. ಇನ್ನೊಂದು ರಿಫ್ರ್ಯಾಕ್ಟಿವ್ ಸರ್ಜರಿ ಹೇಳ್ತಿದ್ದೆ. ಕನ್ನಡಕ ಬೇಡ, ನಾನು ತುಂಬ ದಪ್ಪದ ಕನ್ನಡಕದ ಸೋಡಾ ಗ್ಲಾಸ್ ಹಾಕಲ್ಲ ಅಂಥ ಮಕ್ಕಳಿಗಾಗಲಿ ರಿಫ್ರ್ಯಾಕ್ಟಿವ್ ಸರ್ಜರೀಸ್ ಅವೈಲೇಬಲ್ ಇದೆ ಮಿಂಟೋಲೂ. ಇದನ್ನು ನಾನು ಹೇಳೋಕ್ಕೆ ಇಷ್ಟಪಡೋದೇನೆಂದರೆ, ಆಚೆ ಕಡೆ ನಿಮಗೆ 1.5 ಲಕ್ಷಕ್ಕೆ ಆಗುವ ಪ್ರೊಸೀಜರ್ಸು ನಮ್ಮಲ್ಲಿ ಬರೀ ನಾವು ಆ ಲೈಸೆನ್ಸ್ ಚಾರ್ಜ್ ತೊಗೋಬೇಕಂದ್ರೆ ಆ ಮೆಷಿನ್ ಆಪ್ರೇಟ್ ಮಾಡೋಕ್ಕೆ ಲೈಸೆನ್ಸ್ಗಳು ವಿ ನೀಡ್ ಟು ಬೈ, ಅದಷ್ಟೇ ಚಾರ್ಜಸ್ ಹಾಕಿಬಿಟ್ಟು ನಾವು ವಿತಿನ್ 60,000 ಮಾಡೋಕ್ಕೆ ಅನುಕೂಲ ಆಗುತ್ತೆ. ನಮ್ಮಲ್ಲಿ ಆಚೆ ಕಡೆ 1.5 ಲಕ್ಷ ಆಗೋದು ನಾವು 50% ರೇಟಲ್ಲಿ ಮಾಡ್ಬೋದು. ಇದು ಯಾವುದೂ ಗೌರ್ಮೆಂಟ್ ಸ್ಕೀಮ್ಸಲ್ಲಿ ಬರಲ್ಲ, ಯಾಕಂದರೆ ಇಟ್ ಇಸ್ ಕನ್ಸಿಡರ್ಡ್ ಆ್ಯಸ್ ಅ ಕಾಸ್ಮೆಟಿಕ್ ಸರ್ಜರಿ. ಹಾಗಾಗಿ ಪೂರ್ಣ ಪ್ರಮಾಣದಲ್ಲಿ ಫ್ರೀ ಮಾಡೋಕ್ಕೆ ಬರಲ್ಲ. ಬಟ್ ಇಫ್ ಯು ಹ್ಯಾವ್ ಸ್ಪಾನ್ಸರರ್ಸ್ ದಟ್ ಆಲ್ಸೋ ಕ್ಯಾನ್ ಬಿ ಟೇಕನ್ ಕೇರ್. ಸೊ ಇದೆರಡು ಪೊರೆಗೆ ಅಂದರೆ ದೃಷ್ಟಿಗೆ ಆಗುವ ತೊಂದರೆಗಳಲ್ಲಿ ಮಾಡುವ ಸರ್ಜರೀಸ್ ಆದರೆ, ಬೇರೆದು ಒತ್ತಡದ ಕಾಯಿಲೆ ಗ್ಲಾಕೋಮಾ ಅಂತೀವಿ. ಗ್ಲಾಕೋಮಾ ಏನಂದರೆ ಇಟ್ ಇಸ್ ಕಾಲ್ಡ್ ದೃಷ್ಟಿಚೋರ, ಅಂದರೆ ಸೈಲೆಂಟ್ ಥೀಫ್ ಆಫ್ ವಿಷನ್ ಅಂತೀವಿ. ಈ ಕಾಯಿಲೆಗಳಿಗೂ ದಿಸ್ ಕ್ಯಾನ್ ರನ್ ಇನ್ ಟು ಫ್ಯಾಮ್ಲೀಸ್. ಸೊ ಫ್ಯಾಮ್ಲಿ ಹಿಸ್ಟ್ರಿ ಒತ್ತಡದ ಕಾಯಿಲೆ ಇದ್ದವ್ರಿಗೆ ನಾವು ಬೇಗನೆ ನೋಡಿ ಇದು ಆ ರೀತಿ ದೃಷ್ಟಿ ಕಳ್ಕೊಳ್ಳೋ ಲೆವೆಲ್ಗೆ ಹೋಗಬಾರ್ದು ಅಂತ ಪ್ರಿವೆಂಟಿವ್ ಪ್ರೊಸೀಜರ್ಸು ತುಂಬ ಮಾಡ್ತೀವಿ. ಸೊ ಇದೇ ರೀತಿ ಬೇರೆ ಇನ್ನು ಕಣ್ಣಿನ ಸುತ್ತಮುತ್ತ ಆಗುವ ತೊಂದರೆಗಳು ಅಂದರೆ ನೀರಿನ ಚೀಲದ ತೊಂದರೆಗಳಾಗ್ಬೋದು, ಮತ್ತು
ಕಣ್ಗುಡ್ಡೆ ಮುಂದೆ ಬಂದು ರಪ್ಪೆ ಮುಚ್ಕೋತಾ ಇರ್ಬೋದು, ಅಂದರೆ ಪ್ರಾಪ್ಟೋಸಿಸ್ ಅಂತೀವಿ, ಟೋಸಿಸ್ ಅಂತೀವಿ, ಹಲವಾರು ತೊಂದರೆಗಳು ಕಣ್ಣಿಗೆ ಆಗ್ಬೋದು. ಈಗ ನೀವು ಥೈರಾಯ್ಡ್ ಪೇಷಂಟ್ಗಳಿಗೆ ನೋಡ್ಬೋದು, ಕಣ್ಣು ತುಂಬ ದೊಡ್ಡದಾಗಿ ಥೈರಾಯ್ಡ್ ಸ್ಟೇರ್ ಅಂತೀವಿ, ಇಂಥ ತೊಂದರೆಗಳಿಂದನೂ ಬರೋರ್ಗು ನಾವು ನೋಡ್ತೀವಿ. ಮಲ್ಟಿಪಲ್ ಸ್ಕ್ಲಿರೋಸಿಸ್ ಅಂತ ಒಂದು ಕಂಡೀಷನ್ ಇದೆ, ಅದರಲ್ಲೂ ದೃಷ್ಟಿ ಹೋಗೋ ಸಂಭವಗಳಿರುತ್ತೆ. ಸೊ ಹೀಗಾಗಿ ಮುಂಚೆಯಿಂದನೇ ನಾವೊಂದು ಹೇಳ್ತಿದ್ದೆ, ಐಸ್ ಆದ ವಿಂಡೋಸ್ ಟು ದ ಸೋಲ್ ಅನ್ನಂಗೆ ಕಣ್ಣು ಒಳಗಡೆ ನಾವು ನರದ್ದು ಎಲ್ಲ ನೋಡಿದಾಗ, ದೃಷ್ಟಿ ನರದ ಜೊತೆ ಇರೋ ಬ್ಲಡ್ ವೆಸಲ್ಸ್ ನೋಡಿದಾಗ ಎಂಟೈರ್ ಬಾಡಿಲಿ ಏನೇನು ಆಗ್ತಿದೆ, ಈಗ ಸಕ್ಕರೆ ಕಾಯಿಲೆ ಇದ್ದರೆ ಸಕ್ಕರೆ ಕಾಯಿಲೆಯಿಂದ ಆಗುವ ತೊಂದರೆಗಳು ಆ ನರದಲ್ಲಿ ಕಂಡಾಗ ನಾವು ಅದನ್ನು ಆ ನರಗಳು ನೋಡಿಬಿಟ್ಟೇ ನಾವು ಹೇಳ್ಬೋದು ನಿಮಗೆ ಸಕ್ಕರೆ ಕಾಯಿಲೆ ಇದೆ ಅಂತ. ಸೊ ಹಾಗಾಗಿ ಒಂದು ಕಂಪ್ಲೀಟ್ ಇವ್ಯಾಲ್ಯೂಯೇಷನ್ ಕಣ್ಣಿಂದ ಆದಾಗ ಬೇರೆ ಕಾಯಿಲೆಗಳಿದ್ರೂ ಕಣ್ಣು ಪರೀಕ್ಷೆಯಲ್ಲಿ ನಿಮಗೆ ಗೊತ್ತಾಗುತ್ತೆ. ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಂತೂ ಇಫ್ ವಿ ಆರ್ ಟೇಕಿಂಗ್ ಅದು ಅಂದರೆ ನಾನು ಹೇಳ್ದಂಗೆ ಹಿಂದ್ಗಡೆ ನಾವು ನೋಡೋದು ದೃಷ್ಟಿ ನರ ಮತ್ತು ಅದರಿಂದ ಬರೋ ಬ್ಲಡ್ ವೆಸಲ್ಸ್ ನೋಡೋದ್ರೆ ಇಟ್ಸ್ ಕಾಲ್ಡ್ ಫಂಡಸ್ ಇವ್ಯಾಲ್ಯೂಯೇಷನ್. ಈ ಇವ್ಯಾಲ್ಯೂಯೇಷನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ ಡಾಕ್ಯುಮೆಂಟ್ ಆಗಿ AI ವಿ ಆರ್ ಈವನ್ ಏಬಲ್ ಟು ಪ್ರೆಡಿಕ್ಟ್ ಎಷ್ಟು ಅಂದರೆ ವಾಟ್ ಈಸ್ ದ ಲೈಫ್ ಸ್ಪ್ಯಾನ್ ಆಫ್ ದಿಸ್ ಪೇಷಂಟ್ ಜಸ್ಟ್ ಬೈ ಲುಕಿಂಗ್ ಅಟ್ ದ ಫಂಡಸ್. ಸೊ ಇದೆಲ್ಲ ತುಂಬ ಲಾಟ್ ಆಫ್ ರಿಸರ್ಚ್ ಆ್ಯಂಡ್ ಲಾಟ್ ಆಫ್ ನ್ಯೂ ಥಿಂಗ್ಸ್ ಆರ್ ಹ್ಯಾಪ್ನಿಂಗ್. ಆ್ಯಂಡ್ ಮಿಂಟೋಲಿ ನಾನು ಈಗ ನಂದು ವೈಯಕ್ತಿಕವಾಗಿ ನಾನು ಹೇಳಬೇಕಂದ್ರೆ ಮೈ ಫಾದರ್ ವಾಸ್ ಪ್ರೊಫೆಸರ್ ಲಾಲ್ಯ ನಾಯಕ್ ಫಸ್ಟ್ ಡೈರೆಕ್ಟರ್ ಆಗಿದ್ದರು ಇದು ರೀಜ್ನಲ್ ಇನ್ಸ್ಟಿಟ್ಯೂಟ್ ಆದಾಗ. ನಾನು 13ನೇ ಡೈರೆಕ್ಟ್ರು. ನಂದು ಸರ್ವಿಸ್ ಈಗ ಈ ವರ್ಷ 32ನೇ ವರ್ಷ ನಾನು ಮಿಂಟೋಲಿರೋದು. ಸೊ ಐ ಹ್ಯಾವ್ ಗ್ರೋನ್ ಅಪ್ ಫ್ರಮ್ post graduate to a lecturer to assistant professor and professor. I have also served in the government as a director of medical education for some time, but my primary position continues that I stay in ಮಿಂಟೋಲೆ ನಾನು ನಿರ್ದೇಶಕಿಯಾಗಿ ಇನ್ನೂ ಸುಮಾರು ವರ್ಷಗಳು ನನ್ನ ಕಡೆಯಿಂದ ಆದಷ್ಟು ಎಲ್ಲ ರೀತಿಲೂ ಆಸ್ಪತ್ರೆನೂ ಬೆಳೆಸಿ ನಮ್ಮಲ್ಲಿ ಇರೋ ಯಂಗ್ಸ್ಟರ್ಸ್ಗೂ ಒಂದು ಕ್ವಾಲಿಟಿ ವಿಷನ್, ಅಂದರೆ ಎಂಥ ಸ್ಟೇಟಸ್ ಆಫ್ ಸೊಸೈಟಿಲಿ ಇದ್ದವ್ರಿಗೂ ನಾವೆಲ್ಲರಿಗೂ ಸರಿಸಮಾನತವಾದ ಮತ್ತು ಕ್ವಾಲಿಟಿ ಐ ಕೇರ್ ಕೊಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು 24/7 365 ಡೇಸ್ ನಾವೆಲ್ಲರೂ ಇಷ್ಟು ಜನ ಮಿಂಟೋಲಿರೋ ಎಲ್ಲ ಟ್ರೈನ್ಡ್ ಪೀಪಲ್ ವಿಲ್ ವಿ ಆಲ್ ಪ್ಲೆಜ್ ಟು ಸರ್ವ್ ದ ಸೊಸೈಟಿ ಬೆಟರ್. ಮಿಂಟೋ ಕಣ್ಣಾಸ್ಪತ್ರೆ 1896ರಲ್ಲಿ ಶುರುವಾಗಿ ಈಗ 127 ವರ್ಷದಲ್ಲಿ ಪ್ರತಿಯೊಂದು ಹೆಜ್ಜೆಯಲ್ಲೂ ಸಾರ್ವಜನಿಕರಿಗೆ ದೃಷ್ಟಿ ಕೊಡ್ತಾ ಬಂದಿದೆ. ಇದ್ರ ಬಗ್ಗೆ ನಾವು ಇನ್ 125 ಇಯರ್ಗೆ ಒಂದು ಪೋಸ್ಟಲ್ ಕವರೂ ಫ್ರಮ್ ದ ಪೋಸ್ಟಲ್ ಸರ್ವಿಸಸ್ ಆಲ್ ಇಂಡಿಯಾ ಲೆವೆಲಲ್ಲಿ ರಿಲೀಸ್ ಆಯಿತು. ಸೊ ಇದರಲ್ಲಿ ನಾನು ಹೇಳೋಕ್ಕೆ ಇಚ್ಛೆ ಪಡೋದೇನೆಂದರೆ, ಸಾರ್ವಜನಿಕರು ಇದನ್ನು ಪೂರ್ಣ ಪ್ರಮಾಣದಲ್ಲಿ ಸುಸಜ್ಜಿತವಾಗಿರೋ ಈ ಆಸ್ಪತ್ರೆಯ ಸರ್ವಿಸನ್ನು ತಾವು ಪೂರ್ಣ ಪ್ರಮಾಣದಲ್ಲಿ ಉಪಯೋಗಿಸ್ಕೊಳ್ಳಿ. ನಾವೆಲ್ಲ ಇದ್ದೀವಿ, ವಿ ಆರ್ ಅಟ್ ಯುವರ್ ಸರ್ವಿಸ್ ಅಂತ ಹೇಳ್ತಾ ನನ್ನ ನಮಸ್ಕಾರ ತಿಳಿಸ್ತೀನಿ. ಥ್ಯಾಂಕ್ ಯು.